ಸಮಾಜಕ್ಕೆ ಗೌರವ ಕೊಡ್ತೀವಿ ಮಾಡಿದ್ವಿ, ಯಾರೋ ಮಾಡಿದ್ದು ಎಲ್ಲ ಸಮಾಜಕ್ಕೆ ಬರಬಾರ್ದಂತಕ್ಕಂಥ ಒಂದು ಸಂದೇಶವನ್ನು ನೀವು ಕೊಡ್ತೀವಿ. ಒಳ್ಳೆ ಒಂದು ಏನ್ ಮಾಡಿದ್ರು ಈಗ ನೋಡ್ರಿ, ಆ ತಾಯಿ ಕರಳ ತಂದೆ ತಾಯಿಗೆ ಬರ್ತಿರ್ತೈತಿ. ನನ್ನ ಮಗ ಆಗಿದ್ರೆ ಏನಾಗ್ತೈತಿ ಪರಿಸ್ಥಿತಿ? ನನ್ನ ಮಗ ಆಗಿದ್ರೆ ನ್ಯಾಯ ಬೇಕು. ಅವ್ರು ಯಾರೇ ನಾವು ಯಾರು ಕೂಟ ಯಾರು ನಮ್ಮ ಸಮಾಜದವ್ರ ಬೆಂಬಲ ಮಾಡ್ತಾರ, ನಾವು ಆ ಸಮಾಜದಿಂದ ಹೊರಗಾಗ್ತಕ್ಕಂಥ ಕೆಲಸ ಮಾಡ್ತೀವಿ. ನಾವು ಅವ್ರಿಗೆ ಯಾರು ಕೂಡ ಅದು ನ್ಯಾಯ 100% ನಿಮ್ ಜೊತೆಗೆ ಹೋರಾಟ ಮಾಡಿಕೊಡ್ತೀವಿ. ನಾವು ಕೂಡ ಅದರ ಹಿಂದೆ ಇರ್ತಕ್ಕಂಥ ಈಗ ಎರಡು ಕುಟುಂಬ ಇವತ್ತು ಹಾಳಾಗ ಕಾರಣಕರ್ತ ಯಾರ ಅವ್ರಿಗೆ ಕೂಡ ಕಠಿಣವಾದ ಕ್ರಮ ಕೈಗೊಳ್ಬೇಕು. ಆ ಹುಡುಗಿಗಿನ ಕೂಡ ನೀವು ಅದರ ತೀವ್ರಗತಿಯಲ್ಲಿ ತನಿಖೆ ಮಾಡಿ ಅರೆಸ್ಟ್ ಮಾಡ್ಬೇಕು. ಅದು ನಾವು ಹೋರಾಟ ಮಾಡ್ತೀವಿ. SP ಅವರಿಗೆ ನಾವು ಸಮಾಜ ಇಲ್ಲ ನಾವು ನಿರ್ಧಾರ ಮಾಡಿವಿ, ಪೊಲೀಸ್ ಸ್ಟೇಷನ್ ಹೋಗಿ SP ಅವ್ರ ಭೇಟಿಯಾಗಿ ನಾವು ಕೂಡ ಹೋಗಿ ಹೇಳ್ಬರ್ಬೇಕು ಅಂತಕ್ಕಂಥ ನಿರ್ಧಾರ ಕೂಡ ಕಂಪ್ಲೇಂಟ್ ಕೂಡ ನಾವು ಈ ಸಮಾಜ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ್ಲಿಂದ ನಮ್ಮ ಲಿಂಗಪ್ಪ ಆಗ್ಲಿ, ಯಮ್ನವ್ರಾಗ್ಲಿ, ನಮ್ಮ ಯಮ್ನವ್ರ ಆಗ್ಲಿ, ಎಲ್ಲರೂ ಒಂದು ಸಮಾಜ ಒಂದೇ ಅಣ್ಣ ತಮ್ಮರಾಗಿ ಬಾಳ್ತಕ್ಕಂಥ ಈ ಓಣಿಯಲ್ಲಿ ಹೆಚ್ಚಾಗಿ ನಮ್ಮ ಕೊಪ್ಪಳ ನಗರದಲ್ಲಿ ಆ ರೀತಿಯ ಭಾಗ ಐತಿ. ಅವರು ಈ ರೀತಿ ಮಾಡ್ಯಾರ. ಅವ್ರಿಗೆ ನಮ್ದೇನೋ ಉದ್ದೇಶ ಅಂದ್ರೆ ನಮ್ಮ ಸಮಾಜದಾಗ ನಾವು ಕೂಡ ಮೀಟಿಂಗ್ ಮಾಡಿವಿ. ಯಾರು ಕೂಡ ಅವರಿಗೆ ಬೆಂಬಲ ಮಾಡ್ತಕ್ಕಂಥದ್ದಿಲ್ಲ. ಅವ್ರು ಯಾರು ಕೂಡ ಅವರಿಗೆ ಯಾವುದೇ ಒಂದು ಇದು ಮಾಡ್ತಕ್ಕಂಥ ಕಠಿಣವಾದ ಶಿಕ್ಷೆ ಆಗ್ಬೇಕು ಅಂತಕ್ಕಂಥ ಒಂದ ಉದ್ದೇಶ. ಇದು ಯಾರೇ ಇರಲಿ, ಅವರು ಎಷ್ಟ ಇದು ಇದ್ರು ಕೂಡ ಯಾವಾಗಲೂ ಕೂಡ ಈ ಸಮಾಜದ ಜೊತೆಗೆ, ಈ ಕುಟುಂಬದ ಜೊತೆಗೆ ನಮ್ಮ ಸಮಾಜ ಐತಿ. ಈ ಕುಟುಂಬ ಯಾವತ್ತು ನಮ್ಮ ಸಮಾಜ ನಿಮ್ಮ ಜೊತೆಗೆ ಇರ್ತೈತಿ. ಯಾವಾಗ 12 ಗಂಟೆ ರಾತ್ರಿ ಕಂಡು ನಮ್ಮ ಜೊತೆಗೆ ಬರ್ತೀವಿ, ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತೀವಿ ಅಂತಕ್ಕಂಥ ಮಾತು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇಡೀ ನಮ್ಮ ಕೊಪ್ಪಳ ಕ್ಷೇತ್ರದ ಸಮಾಜದ ಮುಖಂಡರೆಲ್ಲರೂ ಕೂಡ ಮಾತಾಡ್ಕೊಂಡು ಬಂದೀವಿ. ಅದು ನಮ್ಮದ ಬೇರೆ ಸಮಾಜದವ್ರು ಬಂದ್ರು ನಮ್ಗೆ ಯಾವುದೋ ಅಭ್ಯಂತರ ಇಲ್ಲ ಸರ್. ಬೇರೆದವ್ರು ನಮ್ಮವ್ರು ಬಂದು ಯಾರಿಗಾರವ್ರು ಸಾಂತ್ವನ ಹೇಳೋ ಟೈಮ್ನಾಗ ಬೇರೆದವ್ರು ನಿಮ್ಮವ್ರು ಇದು ಘಟನೆ ಆಗಿಂದು ಕೂಡ ಸರ್ ಅವ್ರೊಂದು ಮೆಸೇಜ್ ಮಾಡ್ತಾರೆ ಸರ್. ಆ ಮೆಸೇಜ್ ಕೂಡ ದಯವಿಟ್ಟು ಒಂದು ರಿಕ್ವೆಸ್ಟ್ ಸರ್, ನಿಮ್ ಕೈ ಮುಗಿದು ಕಾಲ್ ಬೀಳ್ತೀನಿ, ಅವ್ರ ಒಳಗೆ ಹೋಗಿ ನೀವು ಅದನ್ನ